ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಬಗ್ಗೆ ಕಳೆದ 2 ದಿನಗಳಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇರುವ ಗಾಸಿಪ್ಗಳು ಪಾಕಿಸ್ತಾನದೆಲ್ಲೆಡೆ ಗೊಂದಲ ಸೃಷ್ಟಿಸಿವೆ. ಇಮ್ರಾನ್ ಖಾನ್ ಜೈಲಿನಲ್ಲೇ ಕೊಲೆಯಾಗಿದ್ದಾರೆ ಮತ್ತು ಇಮ್ರಾನ್ ನಿಗೂಢ ಸಾವು ಎಂಬ ಸುದ್ದಿಗಳು ಆಫ್ಘಾನಿಸ್ತಾನದ ಕೆಲವು ಮಾಧ್ಯಮಗಳಲ್ಲಿ ಕಾಣಿಸಿಕೊಂಡ ತಕ್ಷಣವೇ ಅದು ಕ್ಷಣಾರ್ಧದಲ್ಲೇ ವೈರಲ್ ಆಯಿತು. ಜನರಲ್ಲಿ ಆತಂಕ ಹೆಚ್ಚಿದಂತೆ ಅಡಿಯಾಲ ಜೈಲು ಆಡಳಿತ ತುರ್ತುವಾಗಿ ಸ್ಪಷ್ಟನೆ ನೀಡುತ್ತಾ ಇಮ್ರಾನ್ ಖಾನ್ ಸುರಕ್ಷಿತರಿದ್ದಾರೆ, ಈ ಸುದ್ದಿಗಳು ಸಂಪೂರ್ಣ ಸುಳ್ಳು ಅಂತ ಹೇಳಿಕೊಟ್ಟಿದೆ. ಆದರೆ ಈ ಹೇಳಿಕೆಗಳಿಂದ ಗೊಂದಲಗಳಿಗೆ ಮತ್ತು ಇಮ್ರಾನ್ ಖಾನ್ ಹತ್ಯೆಯ ಸುದ್ದಿಗಳಿಗೆ ಇನ್ನೂ ಕೂಡ ಸ್ಪಷ್ಟನೆ ಸಿಕ್ಕಿಲ್ಲ. ಬದಲಾಗಿ ಹೊಸ ಅನುಮಾನಗಳಿಗೆ ಕಾರಣವಾಗಿದೆ. ಇದಕ್ಕೆ ಪ್ರಮುಖ ಕಾರಣ ಇಮ್ರಾನ್ ಖಾನ್ ಅವರ ಸಹೋದರಿಯರು. ಇಮ್ರಾನ್ ಅವರನ್ನ ಭೇಟಿಯಾಗಲು ಜೈಲಿಗೆ ಹೋದಾಗ ಅವರ ಮೇಲೆ ಹಲ್ಲೆ ನಡೆದಿರುವ ಆರೋಪವೂ ಕೇಳಿ ಬಂದಿದೆ. ತಮ್ಮ ಅಣ್ಣ ಇಮ್ರಾನ್ ಅವರ ಆರೋಗ್ಯದ ಬಗ್ಗೆ ತೀವ್ರ ಚಿಂತೆ ವ್ಯಕ್ತಪಡಿಸಿ ಅವರನ್ನ ಭೇಟಿಯಾಗುವುದಕ್ಕೆ ಜೈಲಿಗೆ ಬಂದ ನೂರಿನ್ ನಿಜಾಮ್, ಅಲೀಮಾ ಖಾನ್ ಮತ್ತು ಡಾಕ್ಟರ್ ಉಸ್ಮಾ ಖಾನ್ ಅವರಿಗೆ ಅಧಿಕಾರಿಗಳು ಅವಕಾಶ ನೀಡಲಿಲ್ಲ. ನಂತರ ಕತ್ತಲೆಯಲ್ಲೇ ಸ್ಥಳದ ಲೈಟ್ ಆಫ್ ಮಾಡಿ ಬಂದ ಪೊಲೀಸರು ಯಾವುದೇ ಕಾರಣವಿಲ್ಲದೆ ನಮ್ಮ ಮೇಲೆ ದಾಳಿ ನಡೆಸಿದ್ರು ಅಂತ ಅವರು ಹೇಳಿರೋದು ಈಗ ಪಾಕ್ ರಾಜಕೀಯದಲ್ಲಿ ದೊಡ್ಡ ವಿವಾದವಾಗಿದೆ. ನಾನು 71 ವರ್ಷದವಳು, ಕೂದಲನ್ನ ಹಿಡಿದು ಎಳೆದು ನೆಲಕ್ಕೆ ಬೀಳಿಸಿ ರಸ್ತೆಯಲ್ಲಿ ಎಳೆದು ಹೊಡೆದಿದ್ದಾರೆ ಅಂತ ನೂರಿನ್ ನಿಜಾಮ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಲಿಮಾ ಖಾನ್ ಇದು ಪ್ರಜಾಪ್ರಭುತ್ವ ವಿರೋಧಿ, ಅಕ್ರಮ ಮತ್ತು ಸಂಪೂರ್ಣ ನೈತಿಕವಲ್ಲ ಅಂತ ಖಂಡಿಸಿದ್ದಾರೆ. ಈ ಘಟನೆಗಳ ನಂತರ ಪಿಟಿಐ ಕಾರ್ಯಕರ್ತರು ಜೈಲಿನ ಹೊರಗೆ ಜಮಾಯಿಸಿ ಘೋಷಣೆಗಳನ್ನ ಕೂಗಿದ್ದು ಸ್ಥಳದಲ್ಲಿ ಒತ್ತಡದ ವಾತಾವರಣ ನಿರ್ಮಾಣವಾಗಿದೆ. ಇಮ್ರಾನ್ ಖಾನ್ ಅವರನ್ನ ಕಳೆದ 1 ತಿಂಗಳಿಗೂ ಹೆಚ್ಚು ಕಾಲ ಭೇಟಿಗೆ ಅವಕಾಶ ನೀಡದಿರುವುದು ಈಗ ಬೆಂಬಲಿಗರಲ್ಲಿ ಮತ್ತಷ್ಟು ಅನುಮಾನವನ್ನು ಹುಟ್ಟಿಸಿದೆ. ಖೈಬರ್ ಪಖ್ತೂನ್ಖ್ವಾ ಮುಖ್ಯಮಂತ್ರಿ ಕೂಡ 7 ಬಾರಿ ಭೇಟಿ ಯತ್ನಿಸಿದ್ರು ಜೈಲು ಆಡಳಿತ ಅನುಮತಿ ನೀಡಿಲ್ಲವೆಂಬುದು ಪಿಟಿಐ ವಲಯದ ಆರೋಪವಾಗಿದೆ. ಇವೆಲ್ಲ ಗದ್ದಲದ ಮಧ್ಯೆಯೂ ಇಮ್ರಾನ್ ಖಾನ್ ಜೈಲು ಸೆಲ್ನಲ್ಲಿದ್ದೇ ಪಾಕಿಸ್ತಾನದ ಕ್ರಿಕೆಟ್ ಬಗ್ಗೆ ವ್ಯಂಗ್ಯ ಟೀಕೆ ಮಾಡಿರೋದು ಮತ್ತೊಂದು ಚರ್ಚೆಯ ವಿಷಯವಾಗಿದೆ. ಭಾರತ ವಿರುದ್ಧ ಗೆಲ್ಲಬೇಕಾದ್ರೆ ಪಾಕ್ ಸೇನಾಪಡೆ ಮುಖ್ಯಸ್ಥ ಅಸೀಂ ಮುನೀರ್ ಮತ್ತು ಪಿಸಿಬಿ ಮುಖ್ಯಸ್ಥ ಮೊಯ್ಸಿನ್ ನಖ್ವಿ ಅವರನ್ನ ಓಪನರ್ಗಳನ್ನಾಗಿ ಕಣಕ್ಕಿಳಿಸಲಿ ಅಂತ ಅವರು ಹೇಳಿದರೆಂದು ವರದಿಯಾಗಿದೆ. ಇನ್ನೊಂದು ಕಡೆ ಅವರ ಮಾಜಿ ಪತ್ನಿ ರೆಹಮ್ ಖಾನ್ ಪಾಕಿಸ್ತಾನ ರಿಪಬ್ಲಿಕ್ ಪಾರ್ಟಿ ಎಂಬ ಹೊಸ ಪಕ್ಷ ರಚಿಸಿದ್ದಕ್ಕಾಗಿ ಘೋಷಿಸಿ ಪಾಕಿಸ್ತಾನದಲ್ಲಿರುವ ವಂಶ ಪಾರಂಪರ್ಯ ರಾಜಕಾರಣಕ್ಕೆ ತೆರೆ ಎಳೆಯೋದೇ ಗುರಿ ಎಂದಿದ್ದಾರೆ. ಇದು ಪಾಕಿಸ್ತಾನದ ರಾಜಕೀಯದಲ್ಲಿ ಮತ್ತೊಂದು ಹೊಸ ಚರ್ಚೆಗೆ ಕಾರಣವಾಗಿದೆ. ಇದಲ್ಲದೆ ಪಾಕ್ ಸರ್ಕಾರ ಇತ್ತೀಚೆಗಷ್ಟೇ ಅಮೆರಿಕಾಗೆ ವಿರಳ ಲೋಹಗಳ ಮೊದಲ ಸರಕನ್ನ ರವಾನಿಸಿದ ಬಗ್ಗೆ ಇಮ್ರಾನ್ ಖಾನ್ ಹಿಂದಿನ ತಿಂಗಳು ತೀವ್ರವಾಗಿ ಟೀಕಿಸಿದ್ರು. ದೇಶದ ಆರ್ಥಿಕತೆ ಈಗಲೇ ಅಸ್ಥಿರವಾಗಿರುವ ಸಂದರ್ಭದಲ್ಲಿ ಸರ್ಕಾರ ಕೈಗೊಂಡ ಈ ಹೆಜ್ಜೆ ಅವರ ಪ್ರಕಾರ ದೇಶದ ಹಿತಕ್ಕೆ ವಿರುದ್ಧವೆಂದು ಅವರು ಹೇಳಿದ್ರು. ಒಟ್ಟಾರೆ ಇಮ್ರಾನ್ ಖಾನ್ ಹತ್ಯೆಯ ಸುದ್ದಿಗಳು, ಜೈಲು ನಿರ್ಬಂಧ, ಸಹೋದರಿಯರ ಮೇಲಿನ ಹಲ್ಲೆ ಆರೋಪ, ಪಿಟಿಐ ಪ್ರತಿಭಟನೆ, ರಾಜಕೀಯ ಗೊಂದಲ, ಕ್ರಿಕೆಟ್ ವ್ಯಂಗ್ಯ, ಹೊಸ ಪಕ್ಷ ರಚನೆ ಈ ಎಲ್ಲವೂ ಸೇರಿ ಪಾಕಿಸ್ತಾನದ ರಾಜಕೀಯ ಈಗ ಸಂಪೂರ್ಣ ಸಂಕಷ್ಟದ ಸನ್ನಿವೇಶದ ನಡುವೆ ನಿಂತಿದೆ. ಜನರ ಮನದಲ್ಲಿ ಮೂಡಿರುವ ದೊಡ್ಡ ಪ್ರಶ್ನೆಯೊಂದೇ, ಇಮ್ರಾನ್ ಖಾನ್ ನಿಜವಾಗಿಯೂ ಸುರಕ್ಷಿತರೇ ಅಥವಾ ಜೈಲಿನೊಳಗೆ ಏನನ್ನೋ ಅಡಗಿಸೋದಕ್ಕೆ ಯತ್ನಿಸಲಾಗ್ತಿದ್ಯಾ ಅನ್ನೋದು. ಸದ್ಯ ಪಾಕಿಸ್ತಾನ ಎಂದಿನಂತೆ ಅಶಾಂತಿ ಅಟ್ಟಹಾಸ ಮೆರೀತಾ ಇದೆ. ಇಮ್ರಾನ್ ಈಗ ಹೇಗಿದ್ದಾರೆ ಅನ್ನೋ ಸತ್ಯ ಬರುವ ದಿನಗಳಲ್ಲಿ ಗೊತ್ತಾಗಲಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.